ಚಿಕ್ಕಪೇಟೆ ಇದೆ ಸ್ಕ್ಯಾಮ್. ಚಿಕ್ಕಪೇಟೆ ಇದೆ ಗೈಸ್, ಮುಂದಿನ ತಿಂಗಳು ನನ್ನ ಮದುವೆ ಇರೋದ್ರಿಂದ ನಾನು ನನ್ನ ಫಿಯಾನ್ಸೆ ಮೊನ್ನೆ ಬಟ್ಟೆ ತಗೊಳಕಂತ ಚಿಕ್ಕಪೇಟೆಗೆ ಹೋಗಿದ್ವಿ. ಹೆಣ್ಮಕ್ಳಿಗೆ ಬಟ್ಟೆಗೆಲ್ಲ ಮೋಸ್ಟ್ಲಿ ಬೇರೆ ಕಡೆಗೆ ಹೋಲ್ಸ್ಕೊಂಡ್ರೆ ಇಲ್ಲಿ ರೇಟ್ ಕಮ್ಮಿನೇ ಅನ್ಸುತ್ತೆ, ಗೊತ್ತಿಲ್ಲ. ಬಟ್ ನಾನು ನನಗೆ ಶೇರ್ವಾನಿ ತಗೊಳಕಂತ ಹೋಗಿದ್ವಿ. ಸುಮಾರು 3-4 ಅಂಗಡಿ ಸುತ್ತಿದ್ವಿ. 13,000ದಿಂದ 30-40,000ವರೆಗೆಲ್ಲ ಇತ್ತು. ನನಗೆ ಒಂದಿನ ಹಾಕೋದಕ್ಕೆ ಅಷ್ಟು ಖರ್ಚು ಮಾಡೋಕೆ ಇಷ್ಟ ಇರಲಿಲ್ಲ. ಆಮೇಲೆ ಅಲ್ಲಿ ಯಾರೋ ಒಬ್ರು ಹೋಲ್ಸೇಲ್ ಅಂಗಡಿ ತೋರಿಸಿದ್ರು. ಅವನು ಇಲ್ಲಿ ಹೋಲ್ಸೇಲ್ ಮಾತ್ರ, ರೀಟೇಲ್ ಎಲ್ಲ ಕೊಡಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಕತೆ ಹೊಡೆದು 9,000 MRP ಇರೋ ಶೇರ್ವಾನಿನ ಡಿಸ್ಕೌಂಟ್ ಮಾಡಿ 7,000 ಕೊಡ್ತೀನಿ ಅಂತ ಹೇಳ್ದ. ಸೊ 20-30 ಸಾವಿರದೆಲ್ಲ ನೋಡ್ಕೊಂಡು ಬಂದಿದ್ದು ನಮಗೆ ಇದು ಒಳ್ಳೆ ರೇಟೆ ಅಂತ ಅನ್ಸಿ ತಗೊಂಡ್ ಬಂದ್ವಿ. ಆದ್ರೆ ಆಮೇಲೆ ನನ್ನ ಫ್ರೆಂಡು ಮಲ್ಲೇಶ್ವರದ ಮಂತ್ರಿ ಮಾಲ್ ಅಲ್ಲಿರೋ ಶೋ ಆಫ್ ಅಂತ ಒಂದು ಮಾಲ್ ಬಗ್ಗೆ ಹೇಳ್ದ. ಎಂಗೇಜ್ಮೆಂಟಿಗೆ ಒಂದು ನಾರ್ಮಲ್ ಕುರ್ತಾ ತಗೊಳ್ಳೋಣ ಅಂತ ಅಲ್ಲಿಗೆ ಹೋಗಿದ್ವಿ. ಅವಾಗ ಅಲ್ಲಿ ಶೇರ್ವಾನಿ ರೇಟ್ ಎಲ್ಲ ಚೆಕ್ ಮಾಡಿದ್ವಿ. ಅವಾಗ ನನಗೆ ಗೊತ್ತಾಯ್ತು ನಾವು ಚಿಕ್ಕಪೇಟೆಯಲ್ಲಿ ಸ್ಕ್ಯಾಮ್ ಆಗಿದ್ದೀವಿ ಅಂತ. ನನಗೆ ಶೋ ಆಫ್ ಏನು ಇದನ್ನ ಪ್ರಮೋಷನ್ ಮಾಡೋಕ್ಕೆ ದುಡ್ಡು ಕೊಟ್ಟಿಲ್ಲ. ನಾನು ಸ್ಕ್ಯಾಮ್ ಆದಂಗೆ ನೀವೆಲ್ಲ ಆಗೋದು ಬೇಡ ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಚಿಕ್ಕಪೇಟೆಯಲ್ಲಿ 15-20 ಸಾವಿರ ಇದ್ದಿದ್ದೆಲ್ಲ ಇಲ್ಲಿ 6-7 ಇತ್ತು. ಕ್ವಾಲಿಟಿ, ಡಿಸೈನು, ವೆಯ್ಟು ಎಲ್ಲ ಆಲ್ಮೋಸ್ಟ್ ಸೇಮ್ ಇದೆ. ನೀವೇ ನೋಡಿ, ರೇಟ್ ಎಲ್ಲ ತೋರಿಸ್ತಾ ಇದ್ದೀನಿ ಕುರ್ತಾ ಎಲ್ಲ ಹೇಗಿದೆ ಅಂತ, ಐ ಮೀನ್ ಶೇರ್ವಾನಿ ಎಲ್ಲ ಹೇಗಿದೆ ಅಂತ. ಸೊ ನೀವು ನಿಮ್ಮ ಮದುವೆ ರಿಸೆಪ್ಷನ್ಗೆ ಶೇರ್ವಾನಿ ನೋಡ್ತಾ ಇದ್ರೆ ಶೋ ಆಫ್ಗೆ ಹೋಗಿ ಒಂದ್ಸತಿ ಪ್ರೈಸ್ ಚೆಕ್ ಮಾಡಿ. ಐ ಆಮ್ ಶೋರ್ ನೀವು ಚಿಕ್ಕಪೇಟೆ ಕಂಪೇರ್ ಮಾಡಿದ್ರೆ ತುಂಬಾ ದುಡ್ಡು ಉಳಿಸ್ಬೋದು. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಮದುವೆ ಆಗ್ತಾ ಇರೋರಿಗೆ ಈ ವಿಡಿಯೋನ ಕಳಿಸಿ, ಅವರಿಗೆ ಸ್ವಲ್ಪ ದುಡ್ಡನ್ನ ಉಳಿಸಿ. ಚಿಕ್ಕಪೇಟೆ ಇದೆ